ವಾರಣಗಳೆಂಟೆಸೆವನಗರಕ್ಕೆ ದ್ವಾರ 9 ಬಲು ಮೊನೆಗಾರರಾದಾಳುಗಳ ಕಾವಲುಗಾರರನು ಮಾಡಿ ಆರರಿಯದಂತದರೊಳಗೆ ಹೃದಯಾರವಿಂದದಿ ನೀನಿರಲು ಬರಿದೂರು ಜೀವನಿಗುಂಟೆ ರಕ್ಷಿಸು ನಮ್ಮ ನನವರತ ರಕ್ಷಿಸು. ವಾರಣಗಳು 8 ಆನೆಗಳನ್ನು ಸಾಕಿದ್ದೇವೆ ನಾವು. ನಮ್ಮ ಮನಸ್ಸಿನಲ್ಲಿ, ನಮ್ಮ ಚಿತ್ತಭಿತ್ತಿಯಲ್ಲಿ 8 ಆನೆಗಳಿವೆ. ಭಾರೀ ಸೊಕ್ಕಿನ ಆನೆಗಳು. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನಪ್ರಾಯದ ಮದ, ರೂಪಮದವು, ಇನ್ನೂ ತನ್ನ ಸತ್ವದ ಮದ, ತನಗೆ ಧಾತ್ರಿ ವಶವಾದ ಮದ, ಇನ್ನೂ ಎದರಿಲ್ಲ ಎಂಬ ಮದ. ಇಂಥ 8 ಮದಗಳೇನಿವೆ, ಆ ಸೊಕ್ಕಿದ ಆನೆಗಳು, ಬಲಿತ ಆನೆಗಳು, ಆ ಆನೆಗಳು ನಮ್ಮ ದೇಹದೊಳಗಿವೆ. ವಾರಣಗಳು ಆನೆಗಳು 8. ಪುರಂದರದಾಸರು ಬಹಳ ಸುಂದರವಾಗಿ ಹೇಳುವಂತಹ ಮಾತನ್ನು ಕೇಳ್ತೇವೆ. 8 ಮಹಾಭಾರತದಲ್ಲಿ ಇದು ಬಾರಿ ಬಾರಿ ಬರ್ತದೆ, ಅನೇಕ ಬಾರಿ ಬಂದಿದೆ ಈ ಮಾತು. ವಾರಣಗಳು 8 ಎಸೆವ ಮನೆಗೆ. ಎಸೆವ ಮನೆಗೆ ಅಂದರೆ ಎಸೆಯುವ ಮನೆಗೆ ಅಂತ ಅರ್ಥ ಅಲ್ಲ. ಎಸೆವ ಮನೆಗೆ, ಶೋಭಿಸುವ ಮನೆ. ನೋಡುವಾಗ ಬಹಳ ಜಾಜ್ವಲ್ಯಮಾನ, ಏನು ಸುಂದರ, ಎಷ್ಟು ಫಳಫಳ ಅಂತ ಹೊಳೆಯುತ್ತೆ, ಎಂಥ ಉತ್ತಮವಾದ, ನೀಟಾದ, ಟ್ರಿಮ್ಮಾದ, ಬಹಳ ಉತ್ತಮವಾದಂತಹ ಮನೆ ಅಂತ ಈ ದೇಹವನ್ನು ನಾವು ನೋಡ್ತೇವೆ. ಆದರೆ ಒಳಗೆ ನೋಡಿದರೆ 8 ಆನೆಗಳು ಕೂತಿವೆ. ವಾರಣಗಳು 8 ಎಸೆವ ಮನೆಗೆ ದ್ವಾರ 9 ಅದಕ್ಕೆ 9 ದ್ವಾರಗಳಿವೆ. ಬಲು ಮೊನೆಗಾರರಾದ ಆಳುಗಳು ಕಾವಲಗಾರರನ್ನು ಮಾಡಿ. ಮೊನೆಗಾರರು ಯೋಧರು, ಮೊನೆಗಾರರು ಯೋಧರು, ಯುದ್ಧ ಮಾಡುವ ಸಮರ್ಥರಾದ ಯೋಧರೇನೋ ಅವರು ಅಂಥ ಕಾವಲುಗಾರರನ್ನು ಮಾಡಿ ಆರರಿಯದಂತೆ ಅದರೊಳಗೆ ಹೃದಯಾರವಿಂದದಿ ನೀನಿರಲು. ಒಳಗೆ ಪರಮಾತ್ಮ ಇದ್ದಾನೆ, ಭಗವಂತ ಒಳಗಿದ್ದಾನೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತನೆ. ಕಣ್ಣಿಗೆ ಕಾಣದ ಅವನ ಮಾರ್ಗ, ಅವನ ದಾರಿ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಅಂಥ ಪರಮಾತ್ಮ ಅದೃಶ್ಯನಾಗಿ ನಮ್ಮ ಹೃದಯದಲ್ಲಿ ಒಳಗೆ ಇದ್ದಾನೆ. ಆರೂ ಅರಿಯದಂತೆ, ಯಾರಿಗೂ ಕಾಣದಂತೆ ಅಂತರಂಗದೊಳಗೆ ಪರಮಾತ್ಮ ಹೃದಯಾರವಿಂದದಿ ನೀನಿರಲು ನೀನು ಒಳಗಿದ್ದು ಪ್ರೇರಣೆ ಮಾಡಿ ನಮ್ಮಿಂದ ಪಾಪವನ್ನು ಮಾಡಿಸ್ತಿ, ಅಹಂಕಾರ ತರಿಸ್ತಿ. ಸೊಕ್ಕು ಬಂತು ಅಂತ ನನಗೆ ಕರೀತಾರೆ. ನನಗೆ ಸೊಕ್ಕು ತರಿಸಿದವು ನೀನು, ನಾನಲ್ಲ. ನನಗೆ ಸೊಕ್ಕಿಲ್ಲ, ನನಗೇನು ಸೊಕ್ಕು? ನನಗೆ ಸೊಕ್ಕು ಅನ್ನುವುದರ ಪರಿಚಯ ಮಾಡಿಕೊಟ್ಟವನೇ ನೀನು, ಆ ಸಕ್ಕು ಕೊಟ್ಟವನೇ ನೀನು. ಸೊಕ್ಕು ತರಿಸಿ ನಾನು ಉಲ್ಬಣವಾಗಿ ಕೋಪಾಟೋಪದಿಂದ ಭಾರಿ ಅಟ್ಟಹಾಸ ಮಾಡುವಂತೆ ಮಾಡಿದವನೇ ನೀನು. ಹೃದಯಾರವಿಂದದೊಳಗೆ ಯಾರಿಗೂ ಗೊತ್ತಿಲ್ಲದಂತೆ ಒಳಗಿದ್ದು ಪ್ರೇರಕನಾದವನು ನಾನಾ? ನೀನು. ಅಂದಮೇಲೆ ನೀನು ಪ್ರೇರಣೆ ಮಾಡಿದಂತೆ ನಾನು ಸೊಕ್ಕಿದರೆ ತಪ್ಪು ನನ್ನದ ನಿನ್ನದ? ನಿನ್ನದು. ನನಗ್ಯಾಕಪ್ಪ ದೋಷ? ನನಗ್ಯಾಕಪ್ಪ ದೋಷ? ನಾನೇನು ತಪ್ಪು ಮಾಡಿದ್ದೀನಿ? ನೀನು ನನಗೆ ಪ್ರೇರಣೆ ಮಾಡಿದಿ. ನೀನಿಲ್ಲ ಅಂತನ್ಬೇಡ, ಹೃದಯಾರವಿಂದದಲ್ಲಿ ನೀನು ಕೂತಿದ್ದೀಯ. ಕಾಣಿಸಿಲ್ಲ, ಕಾಣಿಸದಂತೆ ಕೂತಿದ್ದೀನಿ. ಯೋ ವೇದ ನಿಹಿತಂ ಗುಹಾಯಾಮ್, ಗೂಢನಾಗಿ ಕೂತಿದ್ದೀನಿ ನೀನು, ಕಾಣಿಸದಂತೆ ಕೂತಿದ್ದೀನಿ. ಎಲ್ಲರಿಗೆ ಪ್ರೇರಣೆ ಮಾಡುವುದಕ್ಕಾಗಿ ಹೃದಯಾರವಿಂದದಿ ನೀನಿರಲು ಬರೀ ದೂರು ಮಾತ್ರ ಜೀವನಿಗುಂಟೆ. ಇವನು ತಪ್ಪು ಮಾಡಿದ, ಹೆಂಡ ಕುಡ್ದ, ತಾಯಿಯನ್ನು ಹೊಡೆದ, ಆ ಪಾಪ ಮಾಡಿದ, ಈ ಪಾಪ ಮಾಡಿದ. ಇದು ಜೀವನಿಗೇನು ಸಂಬಂಧ? ಜೀವನಿಗೆ ಪ್ರೇರಣೆ ಮಾಡಿದವರು ಯಾರು? ನೀನಲ್ವಾ? ಒಳಗಿದ್ದವನು ನೀನಲ್ಲ. ಆದ್ದರಿಂದ ಜೀವನಿಗೆ ಯಾಕಿಷ್ಟು ಸತಾಯಿಸ್ತೀಯ, ಯಾಕಿಷ್ಟು ಪಡಿಸ್ತೀಯ? ಸನ್ಮಾರ್ಗದಲ್ಲಿ ಕರ್ಕೊಂಡು ನಿಮ್ಮ ಪಾದವನ್ನು ನಂಬಿದ್ದೇವೆ. ನಿನ್ನ ಪಾದವನ್ನು ನಂಬದಿರುವಂತಹ ಜನರು ಯಾರಿದ್ದಾರೋ ಅವರನ್ನು ಏನಾದರೂ ಮಾಡು, ನಿನ್ನ ಮನಸ್ಸಿಗೆ ಇಷ್ಟ ಬಂದಂತೆ ಮಾಡು. ನಿನ್ನ ಪಾದವನ್ನು ನಂಬಿದವರಿಂದ ಪಾಪ ಮಾಡಿಸಬೇಡ, ದಯವಿಟ್ಟು ಪಾಪ ಮಾಡಿಸಬೇಡ. ಅಪ್ರಿಯೇ ಭವತೋ ನಾಥ ಮಾಗಾನ್ಮೇ ಮನ ಆದಿಕಂ. ನಿನಗೆ ಬೇಡವಾದ ವಿಷಯದಲ್ಲಿ ನನ್ನ ಮನಸ್ಸು ಎಂದಿಗೆ ಹೋಗದಿರು. ವಾರಣಗಳು 8, ಎಸೆವ ಮನೆಗೆ ದ್ವಾರ 9,
ಅದಕ್ಕೆ ಬಲು ಮೊನೆಗಾರರು ಆದ ಆಳುಗಳು ಕಾವಲಗಾರರನ್ನು ಮಾಡಿ ಆರು ಅರಿಯದಂತೆ ಅದರೊಳಗೆ ಹೃದಯಾರವಿಂದದಿ ನೀನಿರಲು ಬರೀ ದೂರು ದೋಷ ಜೀವನಿಗುಂಟ ಸರಿಯಲ್ಲ. ದೂರು ಬರೀ ಜೀವನಿಗುಂಟೆ, ರಕ್ಷಿಸು ನಮ್ಮ ನರಭರತ. ನೀನು ಪ್ರೇರಣೆ ಮಾಡಿದ್ದಿ, ಆದ್ದರಿಂದ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡು, ನನಗೆ ದೂರು ಬರುವುದಿಲ್ಲ. ಈ ರಕ್ಷಣೆ ನಿನ್ನಿಂದ ನಾನು ಅಪೇಕ್ಷಿಸ್ತೇನೆ. ಕೇಳಲೆನ್ನಳವಲ್ಲವೀ ಯಮನಾಳುಗಳು ನೆರೆಯಂಗ ದೇಶವ ದಾಳಿ ಮಾಡುವರ ಕಟಕಟ ಸೆರೆ ಸೂರೆಗಳ ಪಿಡಿದು ಕಾಳು ಮಾಡುವರಿನ್ನು ತನುವಿದು ಬಾಳಲರಿಯದು ಕೋಟೆಯವರಿಗೆ ಕೋಳು ಹೋಗದ ಮುನ್ನ ರಕ್ಷಿಸು ನಮ್ಮ ನನವರತ. ರಕ್ಷಿಸು ರಕ್ಷಿಸು. ಪೇಳಲು ಎನ್ನಳವಲ್ಲ, ಹೇಳುವುದಕ್ಕೆ ಸಾಧ್ಯವಿಲ್ಲ, ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಯಮನಾಳುಗಳು ನೆರೆಯಂಗ ದೇಶವ ದಾಳಿ ಮಾಡಿ, ಅಂಗ ನಮ್ಮ ದೇಹ ಎಂಬ ದೇಶದಲ್ಲಿ ದಾಳಿ ಮಾಡುವರು. ಅಕಟಕಟ ಸೆರೆ ಸೂರ್ಯಗಳ ಪಿಡಿದು ನಾನಾ ವಿಧವಾದ ಸೂರ್ಯಗಳನ್ನು ಮಾಡ್ತಾರೆ, ಸುಲಿಗೆಗಳನ್ನು ಮಾಡ್ತಾರೆ, ಇಲ್ಲಿರುವಂಥದ್ದನ್ನೆಲ್ಲವನ್ನು ಅಪಹಾರ ಮಾಡ್ತಾರೆ. ಆ ರೀತಿಯ ಮಾಡತಕ್ಕಂಥದ್ದನ್ನು ನನಗೆ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ ಮಹಾರಾಯ, ಎಷ್ಟಂತ ಹೇಳಿ. ಅನಂತ ಜನ್ಮದಲ್ಲಿ ಅನುಭವಿಸಿದ್ದೇನೆ ಯಮನಾಳುಗಳು ಮಾಡುವ ಸೆರೆ ಸೂರ್ಯಗಳನ್ನೆಲ್ಲ ನಾನು ಅನಂತ ಜನ್ಮದಲ್ಲಿ ಅನುಭವಿಸಿದ್ದೇನೆ. ಅನುಭವಿಸಿಲ್ಲ ಅಂತಲ್ಲ, ಆದರೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಪಾರ ಅಪಾರವಾಗಿದೆ, ಅಪಾರ ವಿಚಿತ್ರವಾಗಿದೆ. ಪೇಳಲು ಎನ್ನಳವಲ್ಲ ಈ ಯಮನಾಳುಗಳು ನೆರೆ ಅಂಗದೇಶವ ದಾಳಿ ಮಾಡುವರು. ಅಕಟಕಟ ಸೆರೆ ಸೂರೆಗಳ ಪಿಡಿದು ಸುಲಿಗೆಗಳನ್ನು ಮಾಡಿ ಕಾಳು ಮಾಡುವರು, ಹಾಳು ಮಾಡುವರು. ಈ ದೇಹವನ್ನೆಲ್ಲ ಸಂಪೂರ್ಣ ಹಾಳು ಮಾಡಿ ಹೋಗ್ತಾರೆ. ಇನ್ನು ತನುವಿದು ಬಾಳಲರಿಯದು. ಇಷ್ಟು ಮಾಡಿದ ಮೇಲೆ, ಇದರೊಳಗಿರುವ ಶಕ್ತಿಯನ್ನೆಲ್ಲ ಉಡುಗಿ ಹಾಕಿದ ಮೇಲೆ, ನಾಶ ಮಾಡಿದ ಮೇಲೆ, ಸುಲಿಗೆ ಮಾಡಿದ ಮೇಲೆ ಈ ದೇಹ ಬದುಕುವುದಕ್ಕೆ ಸಮರ್ಥವಾಗುವುದಿಲ್ಲ, ಬಾಳಲು ಅರಿಯದು. ಕೋಟಿಯವರಿಗೆ ಕೋಳು ಹೋಗದ ಮುನ್ನ, ಕೋಟಿಯವರಿಗೆ ಆ ಕೋಟೆಯಲ್ಲಿ ಒಳಗೆ ಹೊಕ್ಕು ತಮ್ಮ ವಶ ಮಾಡಿಕೊಂಡಿರುವ ಈ ಯಮನಾಳುಗಳು ಕೋಳು ಹೋಗದ ಮುನ್ನ ಅವರಿಗೆ ಇದು ಲೂಟಿಯಾಗಿ ನಾಶವಾಗುವುದಕ್ಕಿಂತ ಮುಂಚಿತವಾಗೇನೆ ಈ ದೇಹದಲ್ಲಿ ನಾನು ಇರುವಾಗ ನನ್ನಿಂದ ಸಾಧನೆ ಮಾಡಿಸಿ ಸಾರ್ಥಕಪಡಿಸು. ಬಹಳ ಸುಂದರವಾದ ಪ್ರಾರ್ಥನೆ. ಬಾಳಲರಿಯದು ಕೋಟೆಯವರಿಗೆ ಕೋಳು ಹೋಗದ ಮುನ್ನ ರಕ್ಷಿಸು ನಮ್ಮ ನನವರತ. ಮುನ್ನ ಮೊದಲಿಗೆ, ಅದಕ್ಕಿಂತಲೂ ಪೂರ್ವದಲ್ಲಿ ಕೋಳು ಹೋಗು ಅಂದರೆ ಹಾಳಾಗಿದು, ಸುಲಿಗೆಯಾಗಿ ಹೋಗು. ಎಲ್ಲ ಸುಲಿಗೆಯಾಗಿ ಹೋಗೋದಕ್ಕಿಂತಲೂ ಮುಂಚಿತವಾಗಿ, ರಾಬರಿಯಾಗಿ ಹೋಗೋದಕ್ಕಿಂತಲೂ ಮುಂಚಿತವಾಗಿ ನಮ್ಮನ್ನು ಕಾಪಾಡು ಸ್ವಾಮಿ ಭಗವಂತ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾಲಿಗೆಯು ನಾಸಿಕವು ನಯನ ಕಪಾಲ ಪದಪಾಣಿಗಳು ತನುವಿನ ಮೂಲ ಕರ್ತೃವಿನಲ್ಲಿ ಪರಿಚಾರಕರು ತಾವಾಗಿ ಲೀಲೆಯಿಂದಿರುತ್ತಿರುದು ಕಡೆಯಲಿ ಕಾಲ ತೀರಿದ ಬಳಿಕ ಅದರನುಕೂಲ ನಿನ್ನೊಳಗಿಹುದು. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ನಮ್ಮಲ್ಲಿ ಇರುವಂತಹ ಇಂದ್ರಿಯಗಳು ಅನೇಕ, ಅಂಗಗಳು ಬೇಕಾದಷ್ಟು. ನಾಲಿಗೆ, ನಾಸಿಕ, ನಯನ, ಕಪಾಲ, ಪದ, ಪಾಣಿ. ನಾಲಿಗೆ ಇದೆ, ಮೂಗಿದೆ, ಕಣ್ಣಿದೆ, ಕೈ ಇದೆ, ಕೆನ್ನೆ ಇದೆ, ಕಾಲಿದೆ, ಕೈ ಇದೆ. ಇದೆಲ್ಲ ತನುವಿನ ಮೂಲಕರ್ತೃವಿನಲ್ಲಿ ಪರಿಚಾರಕರು ತಾವಾಗಿ ಇದ್ದಾರೆ. ಈ ಎಲ್ಲ ಇಂದ್ರಿಯಗಳು, ಎಲ್ಲ ಅಂಗಗಳು ತನುವಿನ ಮೂಲಕರ್ತೃ. ಈ ದೇಹಕ್ಕೆ ಮೂಲಕರ್ತೃವಾದವನು ಯಾರು? ತ್ರಿವೃತ್ಕುರುವತ ಉಪದೇಶ. ತ್ರಿವೃತ್ಕುರುವತ ಉಪದೇಶ ಬ್ರಹ್ಮಸೂತ್ರದಲ್ಲಿ ನಿಶ್ಚಯವಾದಂಥದ್ದು, ನಿರ್ಣೀತವಾದ ತತ್ವ. ಈ ದೇಹವನ್ನು ಸಮಗ್ರವಾಗಿ ನಿರ್ಮಾಣ ಮಾಡಿದವನು ಭಗವಂತ. ಬ್ರಹ್ಮದೇವರು ಮಾಡ್ತಾರೆ ಅಂತ ಹೇಳ್ತಾರೆ, ಅದು ಕೇವಲ ಹೆಸರಿಗೆ ನಿಮಿತ್ತ. ಮುಖ್ಯವಾಗಿ ಮಾಡುವವನು ಪರಮಾತ್ಮ ಎಂಬುದಾಗಿ ಬ್ರಹ್ಮಸೂತ್ರದಲ್ಲಿ ಇದನ್ನು ನಿರ್ಣಯ ಮಾಡಿದ್ದಾರೆ. ತುಂಬ ಮಹತ್ವದ ವಿಷಯ. ಹಾಗಾಗಿ ಆ ಮೂಲಕರ್ತೃವಿನಲ್ಲಿ ಪರಿಚಾರಕರು ತಾವಾಗಿದ್ದಾರೆ.
ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು, ಇಂದ್ರಿಯಗಳು ಇದು ಪರಮಾತ್ಮನ ಅಧೀನ. ಆ ಭಗವಂತ ಕೊಟ್ಟಾಗ ಅವುಗಳೆಲ್ಲ ಬಳಸುವುದಕ್ಕೆ ಪರಮಾತ್ಮ ಕೊಡ್ತಾನೆ. ನಮ್ಮಲ್ಲಿ ಅವರು ಕೆಲಸ ಮಾಡ್ತಾರೆ. ಆ ದೇವರು ಹೇಳಿರುವವರೆಗೆ ಕೆಲಸ ಮಾಡ್ತಾರೆ. ಹೋಗಿ ಅವನ ಮನೆಯಲ್ಲಿ ಹೋಗಿ ಎಲ್ಲ ಕಸ ಉಡಿಸಿ ಬನ್ನಿ, ಸ್ವಚ್ಛ ಮಾಡಿ, ಅವನಿಗೆ ಹೇಳಿದ ಕೆಲಸವನ್ನು ಮಾಡಿ, ನೀರು ತುಂಬಿ ಅಡಿಗೆ ಮಾಡಿ, ಹಾಸಿಗೆ ಹಾಸಿ, ಊಟಕ್ಕೆ ಹಾಕಿ, ಕಾಲು ಒತ್ತು, ಅವನ ಹೇಳಿದ ಕೆಲಸವನ್ನೆಲ್ಲ ಹೊರಗೆ ಹೋಗಿ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಕಳಿಸಿರ್ತಾರೆ. ಆ ಸೇವಕರು ಬಂದು ಮೂಲ ಯಾವ ದಣಿ ಇದ್ದಾನಲ್ಲ ಆ ದಣಿ ಹೇಳಿದ ಮಾತನ್ನು ಕೇಳುತ್ತವೆ ಈ ಎಲ್ಲ ಆಳುಗಳು, ಹೊರತು ನಮ್ಮ ಮಾತನ್ನು ಕೇಳುವುದಿಲ್ಲ. ನಮ್ಮ ಮಾತನ್ನು ಕೇಳುವುದಿಲ್ಲ. ಕಣ್ಣು ತೋರಿಸು, ಆಯಿತು, ನಮ್ಮ ಸ್ವಾಮಿ ಹೇಳಿದ್ದಾನೆ ಇಷ್ಟೇ ತೋರಿಸು ಅಂತ 30% ವಿಷನ್, ಹೆಚ್ಚಿಗಿಲ್ಲ, ಹೋಗು. ಹಾರ್ಟ್ ಕೆಲಸ ಮಾಡು, ಚೆನ್ನಾಗಿ ಮಾಡು, ಆಗೋದಿಲ್ಲ. 27% ನಾನು ಕೆಲಸ ಮಾಡೋದು ಸದ್ಯಕ್ಕೆ, ಬೇಕಾದರೆ, ಇಲ್ಲಾಂದ್ರೆ ಅದು ಡಬ್ ಬಂದು ಹೋಗ್ತೀನಿ. ಕೆಲಸ ಮಾಡೋದ್ರೆ 27%. ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡು, ಸೇದಿ ಸಾಕಾಗಿಲ್ಲೇ ನಿನಗೆ, ನನ್ನನ್ನೆಲ್ಲ ಹಾಳು ಮಾಡಿಟ್ಟಿ ನೀನು, ನಾನು ಯಾಕೆ ನೀನು ಕೆಲಸ ಮಾಡಿ ಅಂತ ಹೇಳಿ ಒಂದೊಂದು ಇಂದ್ರಿಯಗಳು, ಅಂಗಾಂಗಗಳು ತಮ್ಮ ಕೆಲಸದಿಂದ ದೂರವಾಗುತ್ತೆ. ಮೂಲಕರ್ತೃವಾದ ಭಗವಂತನ ಪ್ರೇರಣೆ ಇಲ್ಲದಿದ್ದದ್ದಕ್ಕೆ. ಅರ್ಥವಾಯ್ತಾ? ಅದಕ್ಕೆ ಹೇಳ್ತಾರೆ, ನಾಲಿಗೆ, ನಾಸಿಕ, ನಯನ, ಕಪಾಲ, ಪದ, ಪಾಣಿ, ಎಷ್ಟು ಕೆನ್ನೆ ಎಷ್ಟು ಚೆನ್ನಾಗಿದೆಯಲ್ಲ. ಇಷ್ಟು ಚಂದವಾದ ಕೆನ್ನೆ ಕ್ಯಾನ್ಸರ್ ಆದರೆ ಒಂದು ಸಲ ನಾನು ಕೊಂಡಾಪುರಕ್ಕೆ ಹೋಗ್ತಿದ್ದೆ. ತಿರುಪತಿಗೆ ಹೋಗ್ತಾ ಇರುವಾಗ ಕೊಂಡಾಪುರ, ಆ ಕೊಂಡಾಪುರದಲ್ಲಿ ಒಬ್ಬ ಭಿಕ್ಷುಕಿ ಬಂದರೆ ಅವ್ರಿಗೆ ಕಪಾಲವೇ ಇಲ್ಲ, ಪೂರ್ಣ ಕಪಾಲ ಹರಿದೋಗಿದೆ, ಕತ್ತರಿಸಿ ಹಾಕಿದ್ದಾರೆ, ಆಪರೇಷನ್ ಮಾಡಿದ್ದಾರೆ. ಅದಿತ್ತು ಅಂದರೆ ಕ್ಯಾನ್ಸರ್ ಆಗಿ ನೀನು ಸಾಯ್ತೀಯ ಅಂತ ಹೇಳಿ ಕತ್ತರಿಸಿ ಹಾಕಿದ್ದೆ. ಯಾಕೆ ಕಪಾಲ ಅಂತ ಅದಕ್ಕೆ ಹೇಳಿದೆ. ಕಪಾಲದ ಉಪಲಕ್ಷಿತವಾದಂತಹ ಗಂಗಾಯಾಮ್ ಘೋಷ, ಒಳಗಿರುವ ಹಲ್ಲು ಅಥವಾ ಒಸಡಿ ಇತ್ಯಾದಿಗಳು ಇವೆಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದ ಕೆಲಸ ಮಾಡುತ್ತೆ. ಎಲ್ಲಿಯವರೆಗೆ ಭಗವಂತ ಪ್ರೇರಣೆ ಮಾಡ್ತಾನೋ ಅಲ್ಲಿಯವರೆಗೆ ಎಲ್ಲ ಇವೆ ಚೆನ್ನಾಗಿರ್ತವೆ. ಯಾವಾಗ ದೇವರು ಪ್ರೇರಣೆ ಮಾಡುವುದಿಲ್ಲ ಹೋಗ್ತವೆ, ಹಾಗೇನು ಮಾಡಲಿಕ್ಕಾಗುವುದು. ನಾಲಿಗೆ, ನಾಸಿಕ, ನಯನ, ಕಪಾಲ, ಪದ, ಪಾಣಿ ತನುವಿನ ಮೂಲ ಕರ್ತೃವಿನಲ್ಲಿ ಪರಿಚಾರಕರು ತಾವಾಗಿದ್ದಾರೆ. ಜ್ಯೋತಿರಾದ್ಯಧಿಷ್ಠಾನಂತ ತದಾಮನನಾಥಂತನ್ನುವ ಸೂತ್ರದಲ್ಲಿ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಹೇಳುತ್ತಾರೆ, ಈ ಎಲ್ಲ ಇಂದ್ರಿಯಗಳು ಕೂಡ ಭಗವಂತನ ಇಂದ್ರಿಯಗಳು. ಆ ಭಗವಂತ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿ ಕೊಟ್ಟಿರೋವರೆಗೆ ಎಲ್ಲ ಕೆಲಸನೂ ಆಗ್ತಾ ಇರುತ್ತೆ. ಯಾವಾಗ ಭಗವಂತ ಆ ಮೂಲ ಸರ್ವರ್ ಎಲ್ಲ ಆಫ್ ಮಾಡಿದ ಅಂದರೆ ಯಾವ ಕೆಲಸಗಳು ಆಗುವುದಿಲ್ಲ, ನೆಟ್ಟೇ ಓಪನ್ ಆಗುವುದಿಲ್ಲ. ನಾವು ನೆಟ್ಟಿನಲ್ಲಿ ಸಿಕ್ಕು ಬಿಡುತ್ತೇವೆ ಅಷ್ಟೇ. ನೆಟ್ಟಗೆ ಮೂಲಕರ್ತೃವಿನಲ್ಲಿ ಪರಿಚಾರಕರು ತಾವಾಗಿದ್ದಾರೆ, ಪರಮಾತ್ಮನ ಪರಿಚಾರಕರಾಗಿದ್ದಾರೆ ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು. ಸೂರ್ಯನಿಗೆ ಹೇಳ್ತಾರೆ, ಸೂರ್ಯ ಈ ಜೀವನಲ್ಲಿ ಹೋಗು, ಕಾಣಿಸು, ತೋರಿಸು. ಅವನು ಹೋಗಿ ಕೆಲಸ ಮಾಡ್ತಾನೆ, ದೇವರ ಸೇವೆ ಅಂತ ಮಾಡ್ತಾನೆ. ನಮ್ಮ ಸಲುವಾಗಿ ಮಾಡುವುದಿಲ್ಲ, ನಮ್ಮ ಉಪಕಾರ ಮಾಡ್ತಾನೆ, ನಮ್ಮ ಆಜ್ಞಾ ಪರಿಪಾಲಕನಲ್ಲ ಅವನು. ಇದು ದೊಡ್ಡ ಶಾಸ್ತ್ರ. ಇದು ಬೃಹದಾರಣ್ಯಕದಲ್ಲಿ ಬರುತ್ತದೆ. ಬೃಹದಾರಣ್ಯಕದಲ್ಲಿ ಹೇಳ್ತಾರೆ, ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳು ಕೂಡ ಪರಮಾತ್ಮನ ಸೇವೆಯನ್ನು ಮಾಡುವುದಕ್ಕೆ ಕೋಟಿ ಅನಂತಾನಂತ ಜೀವರಾಶಿಗಳ ಕಣ್ಣುಗಳಲ್ಲಿದ್ದು ಅವರು ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಮಾಡುವಾಗ ಸತತವಾಗಿ ಸೇವೆ ಮಾಡುವವರು ಯಾರೋ ಅವರು ಉತ್ತಮರು, ಅದು ಮುಖ್ಯ ಪ್ರಾಣದೇವರು ಇತ್ಯಾದಿ. ಲೀಲೆಯಿಂದ ಇರುತ್ತಿದ್ದು ಲೀಲೆಯಿಂದ ಇರ್ತಾರೆ. ಕಾಲ ತೀರಿದ ಬಳಿಕ, ಕಾಲ ತೀರಿತು ಅಂತಾದಾಗ ಬಳಿಕ ಅದರ ಅನುಕೂಲ ನಿನ್ನಲ್ಲಿ, ಅದೆಲ್ಲ ನಿನ್ನ ವಶವಾಗಿದೆ. ನೀನು ಹೇಳಿದಂತೆ ಕೇಳುತ್ತದೆ, ನೀನು ಹೇಳದೇ ಇದ್ದರೆ ಕೇಳುವುದಿಲ್ಲ. ಆ ಕೆಲಸ ಎಲ್ಲ ನಿಂತೋಗುತ್ತೆ, ಆಗುವುದಿಲ್ಲ. ಸತ್ತವರಿಗಳಲೇಕೆ ತನ್ನನು ಹೊತ್ತವರು ಹೆತ್ತವರುಗಳ್ತಾವು, ಸತ್ತು ಹೋಗುವರಲ್ಲದುಳಿವರೆ ಮರುಗಲೇಕಿನ್ನು. ಮೃತ್ಯು ಬೆನ್ನಿನೊಳಿಹುದು ತಾವಿನ್ನತ್ತು ಮಾಡುವುದೇನು, ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು ನಮ್ಮನವರತ, ರಕ್ಷಿಸನವರತ. ಭಾರಿ ಅದ್ಭುತವಾದ ಕನ್ನಡದ ಶಬ್ದಗಳನ್ನು ತೆಗೆದುಕೊಂಡು ಆಟವಾಡುವಾಗ ಆ ಕನಕದಾಸರಿಗೆ 2 ಮಾತುಗಳನ್ನು ಜೋಡಿಸುವುದು ಸಾಧ್ಯವಾಯಿತು. ಕನ್ನಡದ ಶಬ್ದಗಳನ್ನು ತಂದು ಆಟವಾಡುವಾಗ 2 ಮಾತುಗಳನ್ನು ತಂದು ಸುಂದರವಾಗಿ ಜೋಡಿಸಿ ಅದರರ್ಥ ಅದ್ಭುತವಾಗಿ ಅರ್ಥ ಬರುವಂತಾಯಿತು. ಅಲ್ಲಿ ಹೊತ್ತವರು ಹೆತ್ತವರುಗಳು ಅಂತಿದೆ, ಸ್ವಲ್ಪ ಅದನ್ನು ತಿರುಮುರುವಾಗಿ ಅನ್ನೋದು ಒಳ್ಳೆಯದು. ಹೆತ್ತವರು ಹೊತ್ತವರುಗಳು ಇಲ್ಲಿ ಪಾಠದಲ್ಲಿ ಹಾಗೆ ಇದೆ.
ಹೆತ್ತವರು ಹೊತ್ತವರುಗಳು ತಾವು ಸತ್ತು ಹೋಗುವರಲ್ಲದುಳಿವರೇ. ಸತ್ತವರಿಗೆ ಅಳಲೇಕೆ? ಎಷ್ಟೋ ಜನ ಸತ್ತಿದ್ದಾರೆ. ತಂದೆ ಸತ್ರು, ತಾಯಿ ಸತ್ರು, ಅಜ್ಜ ಸತ್ತು, ಅಜ್ಜಿ ಸತ್ತು, ಅವರು ಸತ್ರು, ಇವರು ಸತ್ತು, ಎಲ್ಲರೂ ಸತ್ರು. ನಾನು ಯಾಕೆ ಅಳಬೇಕು? ಅತ್ತೇನಾಗೋದಿದೆ? ಅತ್ತು ಏನು ಸಿಗತ್ತೆ? ನಮ್ಮ ಸಾಧನೆ ನಾವು ನೋಡಿಕೊಳ್ಳಬೇಕು. ಸತ್ತವರಿಗೆ ಅಳಲೇಕೆ? ಯಾಕೆಂದರೆ ತನ್ನನ್ನು ಹೆತ್ತವರು ಸತ್ತರು. ತಾನು ಕೂಸಿದ್ದಾಗ ಹೆತ್ತವರು ಇರ್ತಾರೆ, ಆಗಿನಿಂದ ಇರ್ತಾರೆ. ಹೊತ್ತವರು ಸಿದಿಗೆ ಮೇಲೆ ಹೊತ್ತು ಸ್ಮಶಾನಕ್ಕೆ ಒಯ್ಯುವರಿದ್ದಾರೆ, ಅವರೂ ಸಾಯ್ತಾರೆ. ಹೆತ್ತವರು ಹುಟ್ಟಿದಾಗಿದ್ದವರು, ಹೊತ್ತವರು ಸತ್ತಾಗ ಹೊತ್ತವರು. ಅಂದರೆ ಜನ್ಮದ ಕಾಲದಲ್ಲಿದ್ದದ್ದು, ಮರಣದ ಕಾಲದಲ್ಲಿದ್ದವರು, ಇವರಿಬ್ಬರು ಸಾಯ್ತಾರೆ. ಯಾರು ಹೆತ್ತಿದ್ರೋ ತಾಯಿ ಸತ್ಲು, ತಂದೆ ಸತ್ರು. ಯಾರು ಹೊತ್ತಿದ್ರೋ ಅವರು ಒಂದು 8 ದಿವಸ ಆದಮೇಲೆ ಸತ್ತು. ಅಂದಮೇಲೆ ಏನು ಅರ್ಥ ಇದೆ? ಹೆತ್ತವರು ಉಳಿದ್ರ? ಇಲ್ಲ. ಹೊತ್ತವರು ಉಳಿದ್ರ? ಇಲ್ಲ. ಅವರು ಸತ್ರು, ಇವರು ಸತ್ರು. ಅಂದಮೇಲೆ ಸತ್ತವರಿಗೆ ಅಳಲೇಕೆ? ಸತ್ತವರಿಗಳಲೇಕೆ? ತನ್ನನ್ನು ಹೆತ್ತವರು ಹೊತ್ತವರುಗಳು ತಾವು ಸತ್ತು ಹೋಗುವರಲ್ಲದು ಉಳಿವರೇ ಮರುಗಲೇಕೆ? ಇದು ಸಾಯೋತ್ ಸ್ವಭಾವ ಅಂತಾದ ಮೇಲೆ ಮರಗಿ ಏನು ಪ್ರಯೋಜನ? ಇರುವಾಗ ಸಾಧನೆ ಮಾಡೋದಕ್ಕಷ್ಟೇ, ಇರುವಾಗ ಸಾಧನೆ ಮಾಡೋದಷ್ಟೇ ಹೊರತು ಇನ್ನೇನು ಅತ್ತೇನು ಪ್ರಯೋಜನವಿಲ್ಲ, ಮರಗೇನು ಪ್ರಯೋಜನವಿಲ್ಲ. ಮೃತ್ಯು ಬೆನ್ನಿನೊಳಗುವುದು. ನಾವು ಹುಟ್ಟುವಾಗ ನಮ್ಮ ಬೆನ್ನಿನಿಂದೆ ಮೃತ್ಯು ಬರ್ತಾ ಇದೆ. ಅದು ಮುಂದಿನಿಂದ ಬಂದು ಅಟ್ಯಾಕ್ ಮಾಡುವುದಿಲ್ಲ, ನಮ್ಮ ಹಿಂದಿನಿಂದಿದೆ. ಹಾಗಾಗಿ ಗೊತ್ತಾಗುವುದಿಲ್ಲ. ನಮ್ಮ ಬೆನ್ನು ಕಾಣಿಸೋದಿಲ್ಲ, ಬೆನ್ನಿನ ಹಿಂದಿರುವಂಥದ್ದು ಕಾಣಿಸೋದು. ಮೃತ್ಯು ಬೆನ್ನಿನೊಳೆಯುವುದು, ತಾವು ಇನ್ನತ್ತು ಮಾಡುವುದೇನು? ಎಷ್ಟೊತ್ತು ಪ್ರಯೋಜನ? ಪೂರ್ವದ ತತ್ತಿಗನು ನೀನೀಗ. ತೆತ್ತಿಗ ಅನ್ನುವುದು ಕನ್ನಡದಲ್ಲಿ ಅನೇಕ ಅರ್ಥಗಳಲ್ಲಿದೆ. ಸಂಬಂಧಿ ಅಂತರ್ಥ, ಸ್ನೇಹಿತ ಅಂತರ್ಥ, ಸೇವಕ ಅಂತರ್ಥ. ಇಲ್ಲಿ ಸೇವಕ ಅಲ್ಲ, ಸ್ನೇಹಿತ. ಅವಿಜ್ಞಾತ ಸಖ, ಪೂರ್ವದ ತೆತ್ತಿಗ, ಪುರೋಹಿತ. ಅಗ್ನಿಮೀಳೆ ಪುರೋಹಿತಂ, ಪುರೋಹಿತ. ಅನಾದಿತ ಏವ ಹಿತ, ಅನಾದಿ ಕಾಲದಿಂದ ಸ್ನೇಹಿತ ಆದಂಥವರು ನೀನು. ಅನಾದಿ ಕಾಲದಿಂದ ಹಿತವನ್ನು ಮಾಡಿದ ಪುರಃ ಹಿಂದೆ, ಹಿಂದೆ ಅಂದರೆ ಅನಾದಿ, ಅನಾದಿ ಕಾಲದಿಂದಲೂ ನನ್ನ ಹಿತ ಮಾಡುತ್ತಾ ಬಂದ ನನ್ನ ಸ್ನೇಹಿತ, ಅವಿಜ್ಞಾತ ಸಖ ನೀನು. ಭಗವನ್, ನೀನೀಗ ರಕ್ಷಿಸು ನಮ್ಮ ನನವರತ. ಈಗ ನಮ್ಮನ್ನು ರಕ್ಷಣೆ ಮಾಡು, ಈ ಮೋಹ ಬೇಡ. ಸಾಯುವುದರೊಳಗೆ ಸಾಧನೆ ಮಾಡಿಸುವ ಅನುಗ್ರಹವನ್ನು ಮಾಡು, ಕೃಪೆ ದೂರು, ಪ್ರಾರ್ಥನೆ ಮಾಡಿ. ಮಣ್ಣು ಮಣ್ಣಿನೊಳುದಿಸಲದರಲಿ ಮಣ್ಣು ಬೊಂಬೆಗಳಾಗಿ ರಂಜಿಸಿ ಮಣ್ಣಿನಾಹಾರದಲ್ಲಿ ಜೀವವ ಹೊರೆದು ಉಪಚರಿಸಿ ಮಣ್ಣಿನಲ್ಲಿ ಬಂಧಿಸಿದ ದೇಹವ ಮಣ್ಣು ಕೂಡಿಸಬೇಡ. ಜ್ಞಾನದ ಕಣ್ಣು ದೃಷ್ಟಿಯನಿತ್ತು ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಜ್ಞಾನದ ಕಣ್ಣು ಇಲ್ಲದಿದ್ದರೆ ಈ ದೇಹ ಮಣ್ಣು, ಜ್ಞಾನದ ಕಣ್ಣಿದ್ದರೆ ಈ ದೇಹ ಮಣ್ಣಲ್ಲ. ಇಲ್ಲದೆ ಇದ್ರೆ ಇದು ಮಣ್ಣೆ. ಏನಿದೆ ಅರ್ಥ ಇದೆ? ಏನು ಅರ್ಥ ಇದೆ ಹೇಳಿ? ದೇಹದಲ್ಲಿ ಎಲ್ಲ ಪ್ರಾಣಿಗಳು, ಎಲ್ಲ ಗಿಡ, ಎಲ್ಲ ಮರ ಇದ್ದಂತೆ ಇದೊಂದು ಮಣ್ಣು. ಮಣ್ಣಿನೊಳಗುದಿಸಲು ಹುಟ್ಟಿದ್ದೆಲ್ಲಿ? ತಾಯಿಯ ಹೊಟ್ಟೆ. ತಾಯಿ ಹೊಟ್ಟೆ ಏನು? ಮಣ್ಣು. ಪೃಥಿವಿ, ಪಾರ್ಥಿವ, ಪಂಚಮಹಾಭೂತ. ಪಂಚಮಹಾಭೂತಾತ್ಮಕವಾದ ಪಾರ್ಥಿವಾತ್ಮಕವಾದ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದೆ. ಏನು ಹುಟ್ಟಿತು? ಹುಟ್ಟಿದ್ದೇನು? ದೇಹ ಹುಟ್ಟಿತು, ಆತ್ಮ ಹುಟ್ಟಿಲ್ಲ. ದೇಹ ಏನು? ಮಣ್ಣು. ಮಣ್ಣಿನೊಳಗೆ ಮಣ್ಣು ಹುಟ್ಟಿತು, ಮಣ್ಣಿನೊಳಗೆ ಮಣ್ಣು ಹುಟ್ಟಿ ಬಂತು. ಮಣ್ಣು ಮಣ್ಣಿನೊಳು ಉದಿಸದು, ಅದರಲ್ಲಿ ಮಣ್ಣು ಬೊಂಬೆಗಳಾಗಿ ರಂಜಿಸಿ, ಆ ಮಣ್ಣನ್ನು ಬೊಂಬೆಗಳಾಗಿ ರಂಜಿಸಿ. ಭಾಳ ಚಂದವಾದ ಬಣ್ಣ, ಭಾಳ ಚಂದವಾದ ಬಣ್ಣ, ಬೆಳ್ಳಗಿನ ಬಣ್ಣ, ಕಪ್ಪು ಬಣ್ಣ, ಅದು ಬಣ್ಣ, ಇದು ಬಣ್ಣ, ಒಂದೊಂದು ಕಡೆಗೆ ಒಂದೊಂದು ಬಣ್ಣವನ್ನು ಕೊಟ್ಟು ಚಂದ ಮಾಡಿ ರಂಜಿಸಿ ಬದುಕೋದು ಹೇಗೆ? ಬದುಕೋದು ಹೇಗೆ? ಮಣ್ಣಿನ ಆಹಾರ. ಅನ್ನ ತಂದ್ರಿ, ಅಲ್ಲ ಎಲ್ಲಿಂದ ತಂದ್ರಿ? ಮಣ್ಣಿನಿಂದ. ಯಾವ ದರಿದ್ರ ಆಹಾರವೂ ಮಣ್ಣಿನಿಂದ, ಯಾವ ಭಾರೀ ಆಹಾರವೂ ಮಣ್ಣಿನಿಂದ. ಏನೂ ಅರ್ಥವಿಲ್ಲದ ಆಹಾರ.
ಹಾಗಾಗಿ ಮಣ್ಣಿನೊಳಗೆ ಮಣ್ಣು ಬಂತು, ಆ ಮಣ್ಣನ್ನು ಬೊಂಬೆಯಾಗಿ ರಂಜಿಸಿದಿ, ಅದರೊಳಗೆ ಮಣ್ಣಿನ ಆಹಾರವನ್ನು ಜೀವನಿಗೆ ಕೊಟ್ಟೆ. ಏನೋ ಅದ್ಭುತವಾದ ಆಕಾಶದಿಂದ ಇಳಿದು ಬಂದಂತಹ ಭಾರೀ ಆಹಾರವನ್ನು ತಿಂದು ಬದುಕಿದ್ದೇವಾ? ಅಮೃತವನ್ನು, ಅಮೃತಾಂಧ ಸಹ ಅಲ್ಲ, ಮಣ್ಣಿನಿಂದ ಬೆಳೆದ ಆಹಾರವನ್ನು ತಿಂದೇವೆ. ಅಂದಮೇಲೆ ಮಣ್ಣೆ ಹೊರೆದು ಉಪಚರಿಸಿ ಮಣ್ಣಿನಲ್ಲಿ ಬಂಧಿಸಿದ ದೇಹವ. ಈ ಚರ್ಮ ಮಣ್ಣು, ಗೋಡೆ ಮಣ್ಣು, ಮನೆ ಮಣ್ಣು, ಬಳಗದವರೆಲ್ಲ ಮಣ್ಣು, ಬಳಗದವರು ಮಣ್ಣು, ಮನೆ ಮಣ್ಣು, ಬಂಗಾರ ಮಣ್ಣು, ಬಟ್ಟೆ ಬರೆ ಮಣ್ಣು, ಎಲ್ಲ ಮಣ್ಣು. ಈ ಮಣ್ಣಿನೊಳಗೆ ನಾವು ಬಂಧಿಸಿದ ದೇಹವ. ಇಂಥ ದೇಹವನ್ನು ಮತ್ತೆ ಮಾಡೋದೇನು? ಮಣ್ಣು ಮಾಡೋದು. ಮಣ್ಣಿನೊಳಗೆ ಹಾಕೋದು, ಮೇಲಷ್ಟು ಎಲ್ಲ ಮಣ್ಣು ಹಾಕ್ತಾರೆ, ತಲೆಗೊಂದು ಪಟ್ಟೆ ಕಟ್ಕೊಂಡಿರ್ತಾರೆ, ಮಣ್ಣು ಹಾಕ್ತಾರೆ, ಏನೋ ತರ್ತಾರೆ, ಹಾಕ್ತಾರೆ ಮಣ್ಣು. ಒಬ್ಬೊಬ್ಬರು ಒಂದೊಂಥರ. ಅಂತೂ ಮಣ್ಣೇ ಆಯಿತು, ಮಣ್ಣಿನಿಂದ ಹುಟ್ಟಿತು, ಮಣ್ಣು ಪಾಲಾಯಿತು. ಇಷ್ಟೇ ಆಯಿತೇ ಹೊರತು ಜ್ಞಾನದ ಕಣ್ಣಿದ್ರೆ, ಜ್ಞಾನ ಇದ್ದರೆ ಸಾರ್ಥಕ. ಇಷ್ಟು ಮಣ್ಣಿನಿಂದ, ಎಲ್ಲ ಮಣ್ಣಿನಿಂದ ಮಾಡಿ 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 ಇಟ್ಟದ್ದೆಲ್ಲ ಸಾರ್ಥಕವಾಗುವುದು ಜ್ಞಾನದ ಕಣ್ಣು ಸಿಕ್ಕಾಗ. ಆದ್ದರಿಂದ ದಯವಿಟ್ಟು ಇಂಥದ್ದನ್ನು ಮಣ್ಣುಗೂಡಿಸಬೇಡ ಸ್ವಾಮಿ, ಜ್ಞಾನದ ಕಣ್ಣು ದೃಷ್ಟಿಯನ್ನಿಟ್ಟು ರಕ್ಷಿಸು ನಮ್ಮ ನನವರತ ಎಂಬುದಾಗಿ ಪ್ರಾರ್ಥನೆ ಮಾಡಿ.